ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿ ವಾಹಿನಿ ವೀಕ್ಷಕರಿಗೆ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಮೂಡಿಬರುವ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವು ಇಂದು ಭೇಟಿ ಮಾಡಲು ಬಂದಿರುವುದು ನಮ್ಮ ಬೆಂಗಳೂರು ನಗರದ ಜಯನಗರದಲ್ಲಿ ಇರುವ ಮಡಪಳ್ಳಿ ರೆಸ್ಟೋರೆಂಟಿಗೆ. ಈ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ತಯಾರಿಸುವ ಪದಾರ್ಥಗಳು ನಮ್ಮ ದಕ್ಷಿಣ ಭಾರತ ಶೈಲಿ ಬಂದಿದೆ. ಈಗ ನಾವು ನಮ್ಮ ಜೊತೆಗೆ ಶ್ರೀ ಬಾಲಾಜಿ ಜನರಲ್ ಮ್ಯಾನೇಜರ್ ಮತ್ತು ಶ್ರೀಮತಿ ವಸಂತ ಮಡಪಳ್ಳಿ ಅವರ ಸೇರಿದವರು ಇದ್ದಾರೆ. ಅವ್ರನ್ನ ಭೇಟಿ ಮಾಡೋಣ. ಶ್ರೀಮತಿ ರಾಮಾನುಜಾಯ ನಮಃ. ಈ ಮಡಪಳ್ಳಿ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಸ್ವಾಮಿಗಳಿಗೆ ವಿನಂತಿ ಹೇಳ್ಕೊಳ್ತೀನಿ. ಸ್ವಾಮಿಗಳ ಆಶೀರ್ವಾದದಿಂದ ಈ ಮಡಪಳ್ಳಿ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ. ಸೊ ಜುಲೈ 13 ಸ್ವಾಮಿಗಳು ಇನಾಗ್ರೇಟ್ ಮಾಡಿ ಸ್ಟಾರ್ಟ್ ಆಗಿರೋ ಈ ರೆಸ್ಟೋರೆಂಟ್ ಮಡಪಳ್ಳಿ. ಫಸ್ಟ್ ಆಫ್ ಆಲ್ ಈ ಮಡಪಳ್ಳಿ ಬಂದ್ಬಿಟ್ಟು ಸಾತ್ವಿಕ್ ಫುಡ್ಡು, ಸಾತ್ವಿಕ್ ಆಹಾರ. ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸದೇ ಇರೋದು ನಮ್ಮ ಅಯ್ಯಂಗಾರ್ ಶೈಲಿಯಲ್ಲಿ ಮಾಡ್ತಾ ಇರೋ ರೆಸ್ಟೋರೆಂಟ್. ನಮ್ಮದು ಸ್ಪೆಷಲ್ ಏನಂದರೆ ಹಯಗ್ರೀವ ಮತ್ತು ಸಂಬಾರ ದೋಸೆ ಮತ್ತು ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ಲು ಮತ್ತು ಕ್ಷೀರಾನ್ನ, ಇದೆಲ್ಲ ಸ್ಪೆಷಲ್ ಐಟಮ್ಸ್ ನಾವು ಇಲ್ಲಿ ಬಳಸ್ತೀವಿ. ಎಲ್ಲರಿಗೂ ನಾವು ಎಲ್ಲ ಕಸ್ಟಮರ್ಸ್ಗೂ ಸ್ಯಾಟಿಸ್ಫೈ ಮಾಡೋ ಥರ ನಾವು ಎಲ್ಲನೂ ಟ್ರೈ ಮಾಡಿ ಕೊಡ್ತಾ ಇದ್ದೀವಿ. ಗೊಜ್ಜ ಅವಲಕ್ಕಿ, ಆಮೇಲೆ ಹೊಚ್ಚಾವ್ಗೆ, ಈ ಥರ ಎಲ್ಲ ಒಂದೊಂದು ಟೈಮ್ ಒಂದೊಂದು ವೆರೈಟೀಸ್ ಟ್ರೈ ಮಾಡಿ ಮಾಡ್ತಾ ಇದೀವಿ. ಅಡೈ ದೋಸೆ, ಅದೆಲ್ಲ ನಮ್ಮದು ಸಾತ್ವಿಕ ಆಹಾರ ಟೈಪು, ಪ್ರೋಟೀನ್ಸು ಮತ್ತು ಅದೆಲ್ಲ ಕೊಡ್ತಿದ್ದೀವಿ. ಸೊ ಆ ಥರ ಡಿಫ್ರೆಂಟ್ ಟೈಪ್ಸು, ಡಿಫ್ರೆಂಟ್ ವೆರೈಟೀಸು ಎಲ್ಲ ಕೊಡಬೇಕು ಅಂತ ನಾವು ಟ್ರೈ ಮಾಡಿ ಮಾಡ್ತಾ ಇದ್ದೀವಿ. ಸೊ ನಾವೀಗ ಒಳಗಡೆ ಹೋಗಿ ಪದಾರ್ಥಗಳೆಲ್ಲ ಹೇಗೆ ಪ್ರಿಪೇರ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಖಂಡಿತ ಬನ್ನಿ. ಜಯನಗರದಲ್ಲಿರುವ ಮಡಪಳ್ಳಿಯಲ್ಲಿ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಶುಚಿ, ರುಚಿಕರ ಹಾಗೂ ಶುದ್ಧವಾದ ಭೋಜನವನ್ನು ಸಿದ್ಧಪಡಿಸಿ ಅಚ್ಚುಕಟ್ಟಾಗಿ ಉಣಬಡಿಸಲಾಗುತ್ತಿದೆ. ಇಲ್ಲಿ ಅಯ್ಯಂಗಾರ್ ಸಂಪ್ರದಾಯದ ಆಹಾರ ಪದ್ಧತಿಯನ್ನು ಪಾಲಿಸಿಕೊಂಡು ಶುದ್ಧತೆ ಮತ್ತು ಸಾತ್ವಿಕತೆಯೊಂದಿಗೆ ಭೋಜನವನ್ನು ತಯಾರಿಸಲಾಗುತ್ತದೆ. ಸುಸಜ್ಜಿತ ಹಾಗೂ ಆರಾಮದಾಯಕ ಆಸನ ವ್ಯವಸ್ಥೆ ಭಕ್ತರು ಮತ್ತು ಗ್ರಾಹಕರಿಗೆ ನೆಮ್ಮದಿಯ ಭೋಜನ ಅನುಭವವನ್ನು ಒದಗಿಸುತ್ತದೆ. ಕುಟುಂಬಗಳು ಒಟ್ಟಾಗಿ ಭೋಜನ ಸ್ವೀಕರಿಸಲು ಅನುಕೂಲವಾಗುವಂತೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆತ್ಮೀಯ ಹಾಗೂ ಶಿಸ್ತುಬದ್ಧವಾಗಿ ಸೇವೆ ಸಲ್ಲಿಸುವ ಸಿಬ್ಬಂದಿ ವರ್ಗದವರು ಭೋಜನವನ್ನು ಪ್ರಸಾದ ಭಾವದಿಂದ ಸ್ವೀಕರಿಸುವ ವಾತಾವರಣವನ್ನು ನಿರ್ಮಿಸಿದ್ದಾರೆ. ಒಟ್ಟಾರೆ ಮಡಪಳ್ಳಿ ಶುದ್ಧತೆ, ಸಂಪ್ರದಾಯ ಮತ್ತು ಆತ್ಮೀಯ ಸೇವೆಯ ಮೂಲಕ ತೃಪ್ತಿದಾಯಕ ಭೋಜನ ಅನುಭವವನ್ನು ನೀಡುವ ಪ್ರಮುಖ ಸ್ಥಳವಾಗಿ ಗುರುತಿಸಿಕೊಂಡಿದೆ. ಒಂದು ಮಡಪಳ್ಳಿ ಲಂಚು 12:15 3:30 ತನಕ ಶುರುವಾಗುತ್ತೆ. ನಮ್ದು ಏನಪ್ಪಾ ಅಂದ್ರೆ ಡೈಲಿ ವೆರೈಟೀಸ್ ಕೊಡ್ತೀವಿ. ಒಂದೊಂದು ದಿವಸ ಒಂದೊಂದು ವೆರೈಟಿ ಇರುತ್ತೆ. ನಿಮ್ಗೆ ಇವತ್ತು ನಮ್ಗೆ ಸ್ಪೆಷಲ್ ಏನಂದ್ರೆ ಒಂದು ಸಾಂಬಾರು ಮಜ್ಜಿಗೆ ಹುಳಿ ಮಾಡ್ತೀವಿ. ಡೈಲಿ ಮಜ್ಜಿಗೆ ಹುಳಿ ಇರಲ್ಲ, ಶನಿವಾರದ ಹೊತ್ತು ಮಜ್ಜಿಗೆ ಹುಳಿ. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ಚೇಂಜ್ ಆಗ್ತಾ ಇರಲ್ಲ. ಒಂದೊಂದು ದಿವಸ ಒಂದೊಂದು ವೆರೈಟಿ ಸಾಂಬಾರು, ರಸಂ ವೆರೈಟೀಸು, ಆಮೇಲೆ ಪುಳಿಯೋಗರೆ ಜೊತೆಗೆ ಒಂದೊಂದು ವೆರೈಟಿ ರೈಸ್ ಇರುತ್ತೆ. ಇನ್ನೊಂದು ಸಕ್ಕರೆ ಪೊಂಗಲ್ ಜೊತೆಗೆ ವೆರೈಟಿ ಸ್ವೀಟ್ ಸಿಗುತ್ತೆ ನಿಮ್ಗೆ. ಒಂದ್ ದಿವಸ ಹಾಲ್ಬಾಯ್ ಸಿಗುತ್ತೆ, ಒಂದ್ ದಿವಸ ಹೋಳ್ಗೆ ಸಿಗುತ್ತೆ, ಒಂದ್ ದಿವಸ ಮೈಸೂರು ಪಾಕ್ ಸಿಗುತ್ತೆ, ಒಂದ್ ದಿವಸ ಬಾದಾಮ್ ಬರ್ಫಿ ಸಿಗುತ್ತೆ. ಆ ತರ ಒಂದೊಂದ್ ದಿವಸ ಒಂದೊಂದು ವೆರೈಟೀಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ಪೂರ್ವಹಿಸಬೇಕು. ಧನ್ಯವಾದಗಳು. ನೀವು ಮಡಪಳ್ಳಿಗೆ ಬರ್ಬೇಕು ಅಂದ್ರೆ ಜಾಗ ಬಂದ್ಬಿಟ್ಟು ಜಯನಗರದಲ್ಲಿ 3rd ಬ್ಲಾಕ್ ಅಲ್ಲಿ ಇದೆ. ಇದು ಎಲ್ಲಿಯಪ್ಪ ಅಂದ್ರೆ ದೋಸೆ ಕ್ಯಾಂಪ್ ಸಿಗ್ನಲ್ ರೈಟ್ ತಗೊಂಡು ಸೆಕೆಂಡ್ ಲೆಫ್ಟ್ ಶನಾಯ್ ಸ್ಟೋರ್ಸ್ ಇಂದ ಒಂಚೂರು ಮುಂದ್ಗಡೆ ಬಂದು ಲೆಫ್ಟ್ ತಗೊಂಡ್ರೆ ಮಡಪಳ್ಳಿ ಒಂದು ಸಂದಲ್ಲಿರುತ್ತೆ. ನಿಮ್ಗೆ ಅಲ್ಲಿ ಮಡಪಳ್ಳಿ ಅಂತ ಬೋರ್ಡ್ ಇರುತ್ತೆ. ನೀವು ದಯವಿಟ್ಟು ಬಂದು ಎಲ್ಲರೂ ಆಗಮಿಸಬೇಕು ಅಂತ ವಿನಂತಿ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.